ತುಮಕೂರಿನಲ್ಲಿ ಬಸವಣ್ಣನ ಪುತ್ಥಳಿ ತೆರವಿಗೆ ಬಹಳ ವಿರೋಧ ವ್ಯಕ್ತವಾಗಿದೆ. ಬಹಳ ಮುಖ್ಯವಾಗಿ ನಗರಸಭೆ ವ್ಯಾಪ್ತಿಯಲ್ಲಿ ತುಮಕೂರಿನ ನಗರಸಭೆ ಅಧಿಕಾರಿಗಳು ಎಂಟ್ರಿ ಕೊಟ್ಟು ಪುತ್ಥಳಿಯನ್ನು ತೆರವುಗೊಳಿಸುವುದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಬಹಳ ವಿರೋಧ ವ್ಯಕ್ತವಾಗಿದೆ. ಪುತ್ಥಳಿ ತೆರವಿಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಸ್ಥಳೀಯರ ನಡುವೆ ನೂಕಾಟ, ತಳ್ಳಾಟ ನಡೆದಿದೆ. ಜಿಲ್ಲೆಯ ತಿಪಟೂರು ನಗರದ ಕೋಡಿ ಸರ್ಕಲ್ ಬಳಿ ಆಗಿರುವಂತಹ ಘಟನೆ ಇದು. ರಾತ್ರೋರಾತ್ರಿ ಬಸವಣ್ಣನ ಪುತ್ಥಳಿಯನ್ನು ಸ್ಥಳೀಯರು ಸ್ಥಾಪಿಸಿದ್ದಾರೆ. ನಗರಸಭೆಯ ಅನುಮತಿಯನ್ನ ಪಡೆಯದೆ ಮತ್ತೊಮ್ಮೆ ನಗರಸಭೆಯ ಅನುಮತಿಯನ್ನ ಪಡೆಯದೆ ಏಕಾಏಕಿ ಪುತ್ಥಳಿ ಸ್ಥಾಪಿಸಿದ್ದು ಯಾಕೆ ಅನ್ನೋದು ನಗರಸಭೆ ಅಧಿಕಾರಿಗಳ ಪ್ರಶ್ನೆ. ಆ ಪ್ರಶ್ನೆಗೆ ಸರಿಯಾದಂತಹ ಸಮರ್ಪಕವಾದಂತಹ ಉತ್ತರ ಸ್ಥಳೀಯರ ಕಡೆಯಿಂದನೂ ಇಲ್ಲ. ಮೊದಲನೇದಾಗಿ ರಾತ್ರೋರಾತ್ರಿ ಬಸವಣ್ಣನ ಪುತ್ಥಳಿಯನ್ನು ಸ್ಥಳೀಯರು ಸ್ಥಾಪಿಸಿದ್ದಾರೆ. ಹಾಗಾಗಿ ನಗರಸಭೆ ಅಧಿಕಾರಿಗಳು ಆ ಪುತ್ಥಳಿಯ ತೆರವಿಗೆ ಮುಂದಾಗ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಹಳಷ್ಟು ಸ್ಥಳೀಯರು ಅಲ್ಲಿ ಸೇರಿದ್ದಾರೆ. ನಗರಸಭೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ನಡುವೆ ಈ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ಚಕಮಕಿ ನಡೆದಿದೆ, ತಳ್ಳಾಟ ನಡೆದಿದೆ, ನೂಕಾಟ ನಡೆದಿದೆ. ಸ್ಥಾಪನೆ ಆಗಿದೆ, ನಮ್ಮ ರಾಜ್ಯಕ್ಕೂ ಇರಲಿಲ್ಲ, ಗೊತ್ತಿಲ್ಲ. ಆದರೆ ಸ್ಥಾಪನೆ ಆದಮೇಲೆ ಯಾವ ಕಾರಣಕ್ಕೂ ತೆಗೆಯೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಾವು ಪ್ರತಿಭಟಿಸ್ತೀವಿ, ಶಾಶ್ವತವಾಗಿರಬೇಕು. ಬೇಕಾದರೆ ಎಲ್ಲ ಪರ್ಮಿಷನ್ ತೊಗೊಂಡು ಬೇಕಾದ್ರೆ ಆಮೇಲೆ ಪೂಜೆ ಮಾಡೋದನ್ನು ಮಾಡೋಣ. ಸದ್ಯಕ್ಕಂತೂ ತೆರವುಗೊಳಿಸೋದು ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ. ಪುತ್ಥಳಿಯನ್ನು ಅನಾವರಣ ಮಾಡಲಾಗಿದೆ. ಅದನ್ನು ನಗರಸಭೆಯವರು ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ಕಟ್ಟೆಯನ್ನು ಕಟ್ಟಿಸಿ 3 ವರ್ಷದಿಂದ ಬಿಟ್ಟಿದ್ರು ಪರ್ಮಿಷನ್ಗೆ ಅಂತೇಳಿ ಎಲ್ಲ ಬಸವೇಶ್ವರ ಅನುಯಾಯಿಗಳು ನಗರಸಭೆಗೆ ಮತ್ತು DC-ಗೆ ಲೆಟರ್ಗಳನ್ನ ಕೊಟ್ಟಿದ್ರು. ಅದ್ರ ಬಗ್ಗೆ ಯಾವುದೇ ಥರದ ಇದು ಬರದಲೇ ಇರೋದ್ರಿಂದ ನಾವು ಬಸವೇಶ್ವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಸಂಘದ ಎಲ್ಲ ಪದಾಧಿಕಾರಿಗಳು ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಗರಸಭೆಯಿಂದ ಅದಕ್ಕೆ ಇಡೋದಕ್ಕೆ ಪರ್ಮಿಷನ್ನು ಕೂಡ ಬಾಡಿಯಿಂದ ಪರ್ಮಿಷನ್ ಕೂಡ ಆಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯೋಗೇಶ್ ನೀಡ್ತಾರೆ. ಯೋಗೇಶ್, ಈ ಪ್ರಕರಣವನ್ನು ನೋಡಿದಾಗ ಇದು ಇವತ್ತು ನೆನ್ನೆಯ ಜಟಾಪಟಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಪ್ರಕರಣದ ಹಿನ್ನೆಲೆ ಮತ್ತು ಈಗ ಏನಾಗಿದೆ ಅನ್ನೋದನ್ನು ತಿಳಿಸ್ಬೋದಾ? ಖಂಡಿತ ದಿವೇಶ್ವರಿ, ಈಗಾಗಲೇ ಬಸವೇಶ್ವರ ಪುತ್ಥಳಿಯ ಸ್ಥಾಪನೆ ವಿಚಾರ ಮತ್ತೊಮ್ಮೆ ಮುನ್ನೆಲೆ ಬಂದಿದೆ. ಕಳೆದ ರಾತ್ರಿ ದಿಢೀರಂತ ಏಕಾಏಕಿ ತಿಪಟೂರಿನ ಕೋಡಿ ಸರ್ಕಲ್ ನಲ್ಲಿ ಬಸವೇಶ್ವರ ಪುತ್ಥಳಿನ ಇಡಲಾಗಿದೆ. ಇದಕ್ಕೆ ಪೊಲೀಸ್ ಇಲಾಖೆ ಮತ್ತೆ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸಿದೆ. ಮತ್ತೆ ಸೂಕ್ತವಾದ ಅನುಮತಿಯನ್ನ ಪಡೆದುಕೊಳ್ಳದೆ ಇದನ್ನ ಸ್ಥಾಪನೆ ಮಾಡಲಾಗಿದೆ ಅನ್ನೋದನ್ನ ಹೇಳಿದೆ. ಹಾಗಾಗಿ ಅದನ್ನು ತೆರವುಗೊಳಿಸೋದಕ್ಕೆ ಮುಂದಾದ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಅಲ್ಲಿಂದ ಭಕ್ತಾದಿಗಳು ಒಂದಷ್ಟು ರೀತಿಯ ಮಾತಿನ ಚಕಮಕಿ ಆಗಿತ್ತು, ತಳ್ಳಾಟ ನೂಕಾಟ ಕೂಡ ಆಯ್ತು. ಈಗ ಸಾಕಷ್ಟು ಪೊಲೀಸ್ ಭದ್ರತೆ ಕೂಡ ಹಾಕಲಾಗಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಪುತ್ಥಳಿನ ತೆಗೆಯಬಾರದು ಅಂತ ಸ್ಥಳೀಯರು ಒತ್ತಾಯನ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಮತ್ತು ತಾಲೂಕು ಆಡಳಿತ ಯಾವುದೇ ಅನುಮತಿಯನ್ನು ತೆಗೆದುಕೊಳ್ಳದೆ ಯಾವುದೇ ಪುತ್ಥಳಿ ಇಡಬಾರದು ಅಂತ ತಾಕೀತು ಮಾಡಿದೆ. ಹಾಗಾಗಿ ಈಗ ಅಲ್ಲಿ ಸದ್ಯದ ಪರಿಸ್ಥಿತಿಯನ್ನು ಬೂದಿ ಮುಚ್ಚಿದ ಕೆಂಡದಂತೆ ಈಗ ಸಾಕಷ್ಟು ವಿವಿಧ ಅಕ್ಕಪಕ್ಕದ ಇರತಕ್ಕಂಥ ಮಠಾಧೀಶರುಗಳು, ಮಾಜಿ ಶಾಸಕರು ಸೇರಿದಂತೆ ಹಲವರು ಆ ಒಂದು ಭಾಗಕ್ಕೆ ಭೇಟಿ ಕೊಟ್ಟು ಪೊಲೀಸರಿಗೆ ಮತ್ತೆ ತಾಲೂಕು ಆಡಳಿತ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಪೊಲೀಸರು ಮತ್ತೆ ತಾಲೂಕು ಆಡಳಿತ ಇದಕ್ಕೆ ಯಾವುದೇ ಅನುಮತಿಯನ್ನ ಕೊಡ್ತಾ ಇಲ್ಲ. ಹಾಗಾಗಿ ಸಂಜೆವರೆಗೂ ಈ ಒಂದು ಡ್ರಾಮಾ ನಡೆಯುತ್ತೆ. ಆ ಸಂಜೆ ವೇಳೆಗೆ ಒಂದು ಹೆಚ್ಚಿನ ಪೊಲೀಸ್ ಭದ್ರತೆ ಕೂಡ ಹಾಕಲಾಗುತ್ತೆ. ಇನ್ನು ತಾರ್ಕಿಕವಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಮತ್ತೆ ಮುಖಂಡರ ನಡುವೆ ಇನ್ನು ಮಾತುಕತೆ ನಡೀತಾ ಇರೋದ್ರಿಂದ ಯಾವ ರೀತಿಯ ತೀರ್ಮಾನ ಕೈಗೊಳ್ತಾ ಇರೋದು ಇನ್ನೊಂದಷ್ಟು ಸಮಯ ಬೇಕಾಗುತ್ತೆ ಹೇಳೋದಕ್ಕೆ. ದಿವೇಶ್, ಥ್ಯಾಂಕ್ ಯು ಯೋಗೇಶ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.